ಮಾರ್ಚ್ 12 ಮತ್ತು 13ರಂದು ಅಂಡಗಿ ಮಠದಲ್ಲಿ ಪುಣ್ಯಾರಾಧನೆ ಹಾಗೂ ಜಾತ್ರಾ ಮಹೋತ್ಸವ. ಶ್ರೀ ಸದ್ಗುರು ಅವಧೂತ ಕಲ್ಲೇಶ್ವರ ಸ್ವಾಮಿಗಳ 17ನೇ ಪುಣ್ಯಾರಾಧನೆ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಮಾರ್ಚ್ 12 ಮತ್ತು 13ರಂದು 2 ದಿನಗಳ ಕಾಲ ಶಿರಸಿ ತಾಲೂಕಿನ ಶ್ರೀ ಕ್ಷೇತ್ರ ಅಂಡಗಿ ಮಠದಲ್ಲಿ ನಡೆಯಲಿದೆ. ಪೂಜ್ಯ ಸ್ವಾಮೀಜಿಗಳು ಹಾಗೂ ಗುರುವರ್ಯರ ದಿವ್ಯ ಉಪಸ್ಥಿತಿಯಲ್ಲಿ ಹೋಮ ಹವನ, ಶ್ರೀ ಕಲ್ಲೇಶ್ವರ ಅಷ್ಟೋತ್ತರ ಶತನಾಮಾವಳಿ ಪಠಣ, ಮಹಾಮಂಗಳಾರತಿ, ಭಕ್ತಿ ಸಂಗೀತ, ಬಯಲಾಟ, ದೀಪೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. 2 ದಿನಗಳ ಕಾಲ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಈಗಾಗಲೇ ಶಿರಸಿ, ಸಿದ್ದಾಪುರ, ಸೊರಬ, ಮುಂಡಗೋಡ್, ಹುಬ್ಬಳ್ಳಿ, ಧಾರವಾಡ, ಸವದತ್ತಿ, ಮಲ್ಲಪುರ, ಚುಳಕಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಬೈಕ್ ಜಾಥಾ ಮೂಲಕ ಪ್ರಚಾರ ಕಾರ್ಯವನ್ನು ನಡೆಸಲಾಗಿದೆ. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗುರುವಿನ ಕೃಪೆಗೆ ಪಾತ್ರರಾಗಬೇಕೆಂದು ಸಂಘಟಕರು ಈ ಮೂಲಕ ವಿನಂತಿಸಿದ್ದಾರೆ. ಸುಯೋಗಾಶ್ರಯ ಮುಖ್ಯಸ್ಥೆ ಲತಿಕಾ ಭಟ್ ಸೇವೆಗೆ ಒಲಿದ ಚನ್ನಭೈರಾದೇವಿ ಪ್ರಶಸ್ತಿ. ಮುಂಬೈನ ಮಯೂರವರ್ಮ ಸಾಂಸ್ಕೃತಿಕ ವೇದಿಕೆಯು ವಾರ್ಷಿಕವಾಗಿ ಕೊಡಮಾಡುವ 2024ನೇ ಸಾಲಿನ ಚನ್ನಭೈರಾದೇವಿ ಪ್ರಶಸ್ತಿಯನ್ನು ಶಿರಸಿ ತಾಲೂಕಿನ ಅಬ್ರಿಮನೆಯ ಸುಯೋಗಾಶ್ರಯ ಮುಖ್ಯಸ್ಥೆ ಲತಿಕಾ ಗಣಪತಿ ಭಟ್ ಅವರಿಗೆ ಮಾರ್ಚ್ 10ರಂದು ಸುಯೋಗಾಶ್ರಯದ ಹಿರಿಯರ ಮನೆಯಲ್ಲಿ ಪ್ರದಾನ ಮಾಡಲಾಯಿತು. ಪತ್ರಕರ್ತ ಅಶೋಕ ಹಾಸ್ಯಗಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಭಾರತೀಯ ಚಾರಿತ್ರಿಕ ಪರಂಪರೆಯಲ್ಲಿ 54 ವರ್ಷ ಸುದೀರ್ಘವಾಗಿ ರಾಜ್ಯಾಡಳಿತ ನಡೆಸಿದ ನಮ್ಮದೇ ನೆಲದ ರಾಣಿ ಚನ್ನಭೈರಾದೇವಿಯ ಹೆಸರಿನಲ್ಲಿ ಪ್ರಶಸ್ತಿ ಸ್ಥಾಪಿಸಿ ನಿಸ್ವಾರ್ಥದಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ ಮಹಿಳೆಯರನ್ನು ಗುರುತಿಸಿ ಪ್ರದಾನ ಮಾಡುತ್ತಿರುವ ಮುಂಬೈನ ಮಯೂರವರ್ಮ ಸಾಂಸ್ಕೃತಿಕ ವೇದಿಕೆಯ ಕ್ರಮ ಮಾದರಿಯಾದುದು ಎಂದರು. ಲತಿಕಾ ಭಟ್ ತಮ್ಮ ಜೀವಿತಾವಧಿಯ ಗಳಿಕೆಯನ್ನು ವ್ಯಯಿಸಿ ನಿರ್ಲಕ್ಷಿತ, ನಿರ್ವಸಿತ ಹಿರಿಯರ ಸೇವೆಗೆ ತೊಡಗಿಸಿಕೊಂಡು ತಮ್ಮನ್ನು ಸಮರ್ಪಿಸಿಕೊಂಡಿರುವುದು ಸಮಾಜಕ್ಕೆ ನಮಗೆಲ್ಲರಿಗೆ ಮಾದರಿ ಎಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕವಿಯಿತ್ರಿ ಸಿಂಧು ಚಂದ್ರ ಹೆಗಡೆ ಮಾತನಾಡಿ, ಲತಿಕಾ ಭಟ್ ಹಿರಿಯರ ಸೇವಾ ಕೈಂಕರ್ಯವನ್ನು ಶ್ಲಾಘಿಸಿದರು. ಪ್ರಶಸ್ತಿ ಸ್ವೀಕರಿಸಿದ ಲತಿಕಾ ಭಟ್ ಮಾತನಾಡಿ, 12 ವರ್ಷಗಳ ಹಿಂದೆ ಅಬ್ರಿಮನೆಯಲ್ಲಿ ಜಾಗ ಪಡೆದು ಚಿಕ್ಕ ಬಿಡಾರ ನಿರ್ವಹಿಸಿಕೊಂಡು ವೃದ್ಧಾಶ್ರಮ ಆರಂಭಿಸಿದ್ದಾಗ್ಯೂ ಅನೇಕ ಅಡೆತಡೆಗಳು, ಅವಮಾನ, ಮೂದಲಿಕೆ, ತಿರಸ್ಕಾರದ ಮಾತುಗಳನ್ನು ಲೆಕ್ಕಿಸದೆ ಹಿರಿಯರ ಸೇವೆಯಲ್ಲಿ ತೊಡಗಿಕೊಂಡ ಅನುಭವ ತಿಳಿಸಿದರು. ಬಾಹ್ಯ ಪ್ರಪಂಚದ ಯಾವುದೇ ಮೂದಲಿಕೆಗಳಿಗೆ ಪ್ರತಿಕ್ರಿಯಿಸದೆ ಅಸಹಾಯಕ ಹಿರಿಯರ ಸೇವೆಯಲ್ಲಿ ನಿರತನಾಗಿದ್ದೇನೆ. ತಾನು ಯಾವುದೇ ಪ್ರಶಸ್ತಿ ಪುರಸ್ಕಾರವನ್ನು ಹುಡುಕಿಕೊಂಡು ಹೋಗಿಲ್ಲ. ಈ ಪ್ರಶಸ್ತಿಗಳಿಗಿಂತ ಹಿರಿಯರ ಸೇವೆಯಲ್ಲಿಯೇ ನನಗೆ ಹೆಚ್ಚಿನ ಆನಂದ, ನೆಮ್ಮದಿ ದೊರೆಯುತ್ತಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಹೊನ್ನಾವರ ನಾಗರಿಕೆ ಪತ್ರಿಕೆಯ ಸಂಪಾದಕ ಸಾಹಿತಿ ಕೃಷ್ಣಮೂರ್ತಿ ಹೆಬ್ಬಾರ್ ಮಾತನಾಡಿ, ಇದೊಂದು ತಪಸ್ಸು. ಗಟ್ಟಿ ಮನಸ್ಸಿರುವ ದಿಟ್ಟ ಮಹಿಳೆಗೆ ಮಾತ್ರ ಇದು ಸಾಧ್ಯ. ಇಂದಿನ ದಿನಗಳಲ್ಲಿ ಯಾರು ತಮ್ಮ ತಂದೆ ತಾಯಿಯ ನೆರವಿಗೆ ನಿಲ್ಲಬೇಕಾಗಿತ್ತೋ ಅಂತಹ ಮಕ್ಕಳು ಎಲ್ಲೋ ದೂರದಲ್ಲಿದ್ದು ಏನೇ ಗಳಿಸಿದರೂ ಅದಕ್ಕೆ ಅರ್ಥವಿಲ್ಲ, ಅದು ನ್ಯಾಯಯುತವೂ ಅಲ್ಲ. ಲತಿಕಾ ಭಟ್ಟರವರು ತಮ್ಮ ಸಂಪೂರ್ಣ ಗಳಿಕೆಯನ್ನು ಅಂತಹ ತಿರಸ್ಕೃತ ತಂದೆ ತಾಯರ ಸೇವೆಗೆ ಮೀಸಲಿಟ್ಟಿದ್ದುದು ಪುಣ್ಯತಮವಾದುದು, ದೇವರಿಗೆ ಅರ್ಪಿತವಾದುದಾಗಿದೆ ಎಂದರು. ದಿನೇಶ್ ಭಾಗವತ ಪ್ರಾರ್ಥಿಸಿದರು. ಲೇಖಕ ಜಯಪ್ರಕಾಶ್ ಹಬ್ಬು ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ಕವಿ ಜಿ.ವಿ. ಕೊಪ್ಪಲತೋಟ ವಂದಿಸಿದರು. ಈ ಸಂದರ್ಭದಲ್ಲಿ ಮಯೂರವರ್ಮ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕ ಕೇಶವ ಕಿಬ್ಳೆ, ಲತಿಕಾ ಭಟ್ಟರವರ ಪತಿ ಗಣಪತಿ ಭಟ್, ತಂದೆ ಕುದುಬೈಲು ಕೃಷ್ಣ ಭಟ್ಟ ಸೇರಿದಂತೆ ಅನೇಕ ಗಣ್ಯರು, ಸುಯೋಗಾಶ್ರಯದ ವೃದ್ಧರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗಿರಿಧರ ಕಬ್ನಲ್ಲಿ ನಿರೂಪಿಸಿದರು. ಬಹುಮುಖಿಯನ್ನು ಪರಿಚಯಿಸಿದ ಒಡ್ಡೋಲಗ ನಾಟಕ. ಶಿರಸಿ ನಗರದ ನೆಮ್ಮದಿಯ ರಂಗಧಾಮದಲ್ಲಿ ಒಡ್ಡೋಲಗ ತಂಡದ ರಂಗಪರ್ಯಟನೆಯ ಬಹುಮುಖಿ ನಾಟಕ ಸಾರ್ವಜನಿಕರ, ಕಲಾ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಈ ನಾಟಕ ಇವತ್ತಿನ ಕಾಲದಲ್ಲಿ ಜರುಗುವ ದೃಶ್ಯಾವಳಿಗಳನ್ನು ಕಟ್ಟಿಕೊಟ್ಟಿದೆ. ರೋಚಕ ಕಥೆಯೊಂದರ ಬೆನ್ನಟ್ಟಿ ಹೋದ ಪತ್ರಕರ್ತನೊಬ್ಬನಿಗೆ ಎದುರಾಗುವ ಜಗತ್ತು ಇಲ್ಲಿ ಹಲವು ಪಾತ್ರಗಳಲ್ಲಿ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಅವನು ಸೃಷ್ಟಿಸಿದ ಸುದ್ದಿಯ ಮುಖಾಂತರ ಅವನ ಜೀವನದ ಬಳಕೆ ಬರುವ ಜನರು ಅವರವರ ಕಥೆಗಳನ್ನು ಮುಂಚೂಣಿಗೆ ತರುತ್ತಾರೆ ಮತ್ತು ಆ ಮೂಲಕ ಪಲ್ಲಟದ ನೋವು, ಪೊಳ್ಳು ಸಂಬಂಧಗಳ ಅಸಹನೀಯತೆ, ನಗರವೆಂಬ ಬೆಂಕಿಯ ಒಳಗೆ ಧಾವಿಸಿ ಬಿದ್ದು ಉರಿದು ಹೋಗುತ್ತಿರುವ ಜೀವನ ಕ್ರಮಗಳು ಅನಾವರಣಗೊಳ್ಳುತ್ತವೆ. ಇತಿಹಾಸ, ಕಥನ, ನೆನಪುಗಳನ್ನು ಕುಶಲ ಕುತಂತ್ರದಿಂದ ಬಳಸುವ ಜನರು ನಾಟಕದುದ್ದಕ್ಕೂ ಹಲವು ವೇಷಗಳಲ್ಲಿ ಬರುತ್ತಾರೆ. ಯಾವುದು ಕಥನ, ಯಾವುದು ಇತಿಹಾಸ, ಯಾವುದು ವೈಯಕ್ತಿಕ ದುರಂತ, ಯಾವುದು ಜೀವನೋಪಾಯದ ಕಾಯಕ ಎನ್ನುವುದನ್ನು ಸ್ಪಷ್ಟವಾಗದ, ಯಾರು ಯಾರನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಯದ ವಿಶ್ವದೊಳಗೆ ಈ ನಾಟಕ ನಡೆಯುತ್ತದೆ. ವಿವೇಕ ಶಾನಭಾಗ್ ಅವರ ನಾಟಕವನ್ನು ಯುವ ನಿರ್ದೇಶಕ ಗಣಪತಿ ಬಿ ಹಿತ್ತಲಕೈಯವರು ನಿರ್ದೇಶಿಸಿದ್ದಾರೆ. ರಂಗದಲ್ಲಿ ನಾಗರಾಜ್ ಬರೋರು, ಗಣಪತಿ ಬಿ ಹೆಗಡೆ, ನವೀನ್ ಕುಮಾರ್ ಕುಣಿಜಿ, ಪುಷ್ಪಾ ಸಾಗರ, ಯೋಗೀಶ್ ಕುಣಿಜಿ, ಪ್ರಸನ್ನಕುಮಾರ್ ಎನ್.ಎಂ, ಮಾಧವ ಶರ್ಮಾ, ಸಂಧ್ಯಾಶಾಸ್ತ್ರಿ ಬೈರುಂಬೆ, ಕೇಶವ ಕಿಬ್ಳೆ, ರಾಮಗೌಡ ಹೊಸೂರು, ನಂದಿತಾ ಭಾಗವತ್ ಯಲ್ಲಾಪುರ, ಪ್ರೀತಿ ಹೆಗಡೆ, ಮುರುಗೇಶ್ ಬಸ್ತಿಕೊಪ್ಪ ಸಮರ್ಥವಾಗಿ ಅಭಿನಯಿಸಿದರು.
ಕಾರ್ಯಕ್ರಮಕ್ಕೆ ಚಾಲನೆಯನ್ನು ವೆಂಕಟೇಶ್ ನಾಯ್ಕ್, ವಿಪಿ ಹೆಗಡೆ ವೈಶಾಲಿ, ರಮಾನಂದ ಐನ್ಕೈ, ಡಾಕ್ಟರ್ ಶಿವರಾಮ್ ಕೆವಿ ನೀಡಿದರು. ಸೃಷ್ಟಿಕಲಾಪದ ಸದಸ್ಯರಿಂದ ಧರ್ಮಾಂಗದ ದಿಗ್ವಿಜಯ ತಾಳಮದ್ದಳೆ ಆಯೋಜನೆ. ದಿನಾಂಕ 13/3/2024 ಬುಧವಾರದಂದು ಶಿರಸಿಯ ರಂಗಧಾಮ ನೆಮ್ಮದಿಯ ಆವರಣದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಸೃಷ್ಟಿಕಲಾಪ ಸಂಘಟನೆಯ 3ನೇ ವಾರ್ಷಿಕೋತ್ಸವವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ನೃತ್ಯ ವಿದುಷಿ ಶ್ರೀಮತಿ ಸೀಮಾ ಭಾಗವತ್ ಉದ್ಘಾಟಿಸಲಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನು ಸುಬ್ರಾ ಹೆಗಡೆ ಕೆರಕೊಪ್ಪ ವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ನೃತ್ಯ ವಿದುಷಿ ಶ್ರೀಮತಿ ಸೀಮಾ ಭಾಗವತರಿಗೆ ಸೃಷ್ಟಿಕಲಾಪದ ಸದಸ್ಯರಿಂದ ಗೌರವ ಸನ್ಮಾನ ನೀಡಲಾಗುವುದು. ಸೃಷ್ಟಿಕಲಾಪದ ಸದಸ್ಯರಿಂದ ಧರ್ಮಾಂಗದ ದಿಗ್ವಿಜಯ ಎನ್ನುವ ತಾಳಮದ್ದಳೆ ಆಯೋಜಿಸಲಾಗಿದೆ. ತಾಳಮದ್ದಳೆಯ ಮುಮ್ಮೇಳದಲ್ಲಿ ಭಾಗವತರಾಗಿ ಗಜಾನನ ತುಳಗೇರಿ, ಮದ್ದಳೆಯೊಂದಿಗೆ ಮಂಜುನಾಥ್ ಹೆಗಡೆ ಕಂಚಿಮನೆ, ಅರ್ಥಧಾರಿಗಳಾಗಿ ನಿರ್ಮಲಾ ಗೋಳಿಕೊಪ್ಪ, ಸುಮಾ ಹೆಗಡೆ ಗಡಿಗೆಹೊಳೆ, ಡಾಕ್ಟರ್ ವಿಜಯನಳಿನಿ ರಮೇಶ್, ರೋಹಿಣಿ ಹೆಗಡೆ, ನಯನಾ ಹೆಗಡೆ, ಸಾವಿತ್ರಿ ಶಾಸ್ತ್ರಿ, ಭವಾನಿ ಭಟ್, ಹೇಮಲತಾ ಭಟ್, ರೇಖಾ ಹೆಗಡೆ, ದಾಕ್ಷಾಯಣಿ ಪಿಸಿ, ಶೈಲಜಾ ಗೋರ್ಧಮನೆ ಭಾಗವಹಿಸಲಿದ್ದಾರೆ.